ಮಸಾಲೆ ದೋಸೆ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಮನೇಲಿ ಈ ರೀತಿ ಟೇಸ್ಟಿ ಅಡುಗೆ ಮಾಡಿಕೊಟ್ರೆ ಯಾರು ಇಷ್ಟಪಡಲ್ಲ ಹೇಳಿ. ಅದಕ್ಕೆ ಕೆಂಪು ಚಟ್ನಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಒಂದು ಬೌಲ್ನ ತೊಗೊಂಡು ಅದಕ್ಕೆ ಬೇಕಾಗಿರೋವಷ್ಟು ಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ. ಇನ್ನೂ ಒಂದು 10-15 ನಿಮಿಷ ಮೆಣಸಿಕಾಯಿನ ಸೋಕ್ ಮಾಡಿ ಇಟ್ಕೊಂಡು ಅದನ್ನು ಒಂದು ಮಿಕ್ಸಿ ಜಾರ್ಗೆ ತಕ್ಕೊಂಡು ಸ್ವಲ್ಪ ಬೆಲ್ಲ, ಚಕ್ಕೆ, ಲವಂಗ, ಕರಿಬೇವು, ಹುಣಸೆ ಹಣ್ಣು, ಜೀರಿಗೆ, ಹಾಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಅಂತ ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, 1-2 ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಮ್ಮ ಮಸಾಲೆ ದೋಸೆ ಟೇಸ್ಟ್ ಬೇಕು ಅಂದರೆ ರೆಡ್ ಚಟ್ನಿನ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿರಬೇಕು ನಾವು. ಸೊ ಹಾಗೆ ಈ ಕಡೆ ದೋಸೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಹಂಚನ್ನ ಬಿಸಿಗಿಟ್ಕೊಂಡು ದೋಸೆ ಕೂಡ ಹಾಕೊಳ್ತಾ ಇದ್ದೀನಿ. ನಾವು ಕೆಂಪು ಚಟ್ನಿನ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀವೋ ಮಸಾಲೆ ದೋಸೆ ಅನ್ನೋದು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಅದಕ್ಕೆ ರುಚಿ ಕೊಡೋದೆ ಈ ಕೆಂಪು ಚಟ್ನಿ ಅಂತ ಹೇಳ್ಬೋದು. ದೋಸೆ ಚೆನ್ನಾಗಿ ಬೆಂದಿದ್ಮೇಲೆ ಚಟ್ನಿನ ಸವರ್ಬಿಟ್ಟು ಹಾಗೆ ಮಿಡಿಲಲ್ಲಿ ಆಲೂಗಡ್ಡೆ ಪಲ್ಯನ ಇಟ್ಬಿಟ್ರೆ ನಮ್ಮ ಬಿಸಿ ಬಿಸಿ ಮಸಾಲೆ ದೋಸೆ ಕೂಡ ರೆಡಿ ಆಗಿಬಿಡುತ್ತೆ. ನೀವು ಕೂಡ ಒಂದ್ಸರಿ ಮಸ್ಟ್ ಆಗಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್, ಮತ್ತೆ ಸಿಗ್ತೀನಿ.